ರಾಜ ಇರ್ತಾನೆ ರೀ, ಆತ ತುಂಬ ಚೆನ್ನಾಗಿ ರಾಜಾಡಳಿತ ಮಾಡ್ತಾ ಇರ್ತಾನೆ. ಅವನ ಆಳ್ವಿಕೆಯಲ್ಲಿ ಪ್ರಜೆಗಳು ಕೂಡ ಅತ್ಯಂತ ಸಂತೋಷವಾಗಿರ್ತಾರೆ. ಅವನ ರಾಜ್ಯವೆಲ್ಲವೂ ಕೂಡ ಆನಂದದಾಯಕವಾಗಿ ಅಲ್ಲಿನ ಪ್ರಜೆಗಳಿಗೆ ಯಾವುದೇ ಕುಂದು ಕೊರತೆ ಬಾರದಂತೆ ಅಷ್ಟೈಶ್ವರ್ಯಗಳಿಂದ ತುಂಬಿರುತ್ತೆ. ಯಥಾ ರಾಜ ತಥಾ ಪ್ರಜಾ ಅನ್ನಂಗೆ ರಾಜನಿಗೆ ಒಂದು ಐಡಿಯಾಲಜಿ ತುಂಬ ಚೆನ್ನಾಗಿರುತ್ತೆ. ರಾಜ್ಯಭಾರ ಮಾಡೋದು ಯಾವ ರೀತಿ ಅನ್ನೋ ಒಂದು ತಂತ್ರ ಆತನಿಗೆ ಗೊತ್ತಿರುತ್ತೆ. ಹಾಗಾಗಿ ತನ್ನ ರಾಜ್ಯವನ್ನು ಅತ್ಯಂತ ಚೆನ್ನಾಗಿ ಇಟ್ಕೊಂಡಿರ್ತಾನೆ. ಮತ್ತು ಆತ ಪ್ರಜಾರಾಜನಾಗಿರ್ತಾನೆ. ಅಂದರೆ ಪ್ರಜೆಗಳ ಕಷ್ಟ ಸುಖಗಳನ್ನು, ಬೇಕು ಬೇಡಿಕೆಗಳನ್ನು, ಅಹವಾಲುಗಳನ್ನು ಸ್ವತಃ ತಾನೇ ವಿಮರ್ಶಿಸಿ ಯಾರಿಗೆ ಏನು ಬೇಕು, ಏನು ಅನಿವಾರ್ಯತೆ ಇದೆ ಅನ್ನೋದನ್ನ ಪರಾಮರ್ಶಿಸಿ ಅವ್ರ ಬೇಕು ಬೇಡಗಳನ್ನು ಈಡೇರಿಸ್ತಾ ಬರ್ತಾ ಇರ್ತಾರೆ. ಹಾಗೆ ಅತ್ಯಂತ ಚಾಣಾಕ್ಷನಾದ್ದರಿಂದ ಆರ್ಥಿಕ ಸ್ಥಿತಿಯನ್ನು ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಇಟ್ಕೊಂಡಿರ್ತಾನೆ. ಎಲ್ಲ ಬಡವರಿಗೆ ಏನು ವ್ಯವಸ್ಥೆ ಬೇಕು, ಮಧ್ಯಮ ವರ್ಗದವರಿಗೆ ಯಾವ ರೀತಿಯ ಉಳಿತಾಯ ಖಾತೆಗಳನ್ನು ಹೊಂದೋ ರೀತಿಯಲ್ಲಿ ಮಾಡಬೇಕು, ಶ್ರೀಮಂತರನ್ನು ಯಾವ ರೀತಿ ಟ್ಯಾಕ್ಸ್ಗೆ ಒಳಪಡಿಸಬೇಕು, ಆರ್ಥಿಕ ಪರಿಸ್ಥಿತಿನ ಜನಗಳ ಮಧ್ಯೆ ಹೇಗೆ ಸಮಾನವಾಗಿ ಹಂಚಬೇಕು, ಈ ರಾಜತಾಂತ್ರಿಕ ನೀತಿ, ಚಾಣಾಕ್ಷನ ನೀತಿ ಆತನಿಗೆ ತುಂಬ ಚೆನ್ನಾಗಿ ಕರಗತವಾದ್ದರಿಂದ ಅವನ ರಾಜ್ಯದಲ್ಲಿ ಯಾವುದೇ ಕ್ಷಾಮ ಅನ್ನೋದು ಬರೋದಿಲ್ಲ. ಬೆಳೆಯೋ ಟೈಮಲ್ಲಿ ತುಂಬ ಚೆನ್ನಾಗಿ ಬೆಳೆಗಳನ್ನು ಬೆಳೆಸೋದು, ಕೂಡಿಡೋ ಟೈಮಲ್ಲಿ ಅವುಗಳನ್ನು ಕರೆಕ್ಟಾಗಿ ಉಗ್ರಾಣಗಳಲ್ಲಿ ಸಂಗ್ರಹ ಮಾಡೋದು, ಬರಗಾಲ ಬಂದಾಗ ಎಲ್ರಿಗೂ ಹಂಚೋದು, ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಸ್ಟಾಕ್ ಮಾಡಿಕೊಳ್ಳೋದು, ಯಾರಾದರೂ ದಂಡೆತ್ತಿ ಬರ್ತಾರಾ ಅಂತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದು, ಯಾರ ವಿರೋಧಗಳನ್ನು ಅಷ್ಟಾಗಿ ಕಟ್ಕೊಳ್ಳೋದಿಲ್ಲ, ಯಾವುದೇ ಗೊಂದಲವನ್ನು ಮಾಡ್ಕೊಳ್ಳೋದ ಕ್ಲಿಯರ್ ಕಟ್ಟಾಗಿ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಈ ರೀತಿ ಕೇಳೋದಕ್ಕೆ ಒಂಥರ ಸಂತೋಷ ಆಗುತ್ತಲ್ವ. ಮತ್ತು ಎಲ್ಲ ಚೆನ್ನಾಗಿದ್ದಾಗ ಕಥೆಯ ಕೇಳ್ತಿದ್ದೀರಾ ಮೇಡಮ್ ಅಂತಿದ್ದೀರಾ. ಇಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದರೆ ಔಟ್ ಸೈಡಿಂದ ರಾಜರುಗಳು ಬರ್ತಾರೆ. ಇವನ್ನ ರಾಜಾಡಳಿತ ನೋಡಿ ತುಂಬ ಅವ್ರಿಗೆ ಖುಷಿನೂ ಕೂಡ ಆಗುತ್ತೆ, ಅಸೂಯೆ ಕೂಡ ಆಗ್ಬಿಡುತ್ತೆ. ನಮ್ಮ ಕೈಲಿ ಈ ರೀತಿ ಮೇಂಟೈನ್ ಮಾಡೋದಕ್ಕಾಗಲಿಲ್ವಲ್ಲ ಅಂತ. ಹಾಗಾಗಿ ಕೆಲವು ತಂತ್ರಗಳನ್ನು ಹೂಡಿ ಏನು ಮಾಡ್ತಾರೆ, ಕೆಲವರನ್ನು ರಾಜನ ಮನಸ್ಸನ್ನು ಕೆಡಿಸೋದಕ್ಕೆ ಅಂತಲೇ ಕಳಿಸ್ತಾರೆ. ಆಗ ಕೆಲವರು ಬರ್ತಾರೆ, ರಾಜಾತಿಥ್ಯವನ್ನು ಸ್ವೀಕರಿಸಿ ರಾಜನನ್ನು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತಾರೆ. ರಾಜ, ತುಂಬ ಚೆನ್ನಾಗಿ ನೀನು ನಿನ್ನ ರಾಜ್ಯವನ್ನು ಇಟ್ಕೊಂಡಿದ್ದೀಯಾ, ಅತ್ಯಂತ ಸಮೃದ್ಧಿಯಾಗಿದೆ, ಸುತ್ತಮುತ್ತ ಎಲ್ಲದರಲ್ಲೂ ನೀವು ಫೇಮಸ್ ಇದ್ದೀರಾ, ನಿಮ್ಮ ಮೇಲೆ ಅಸೂಯೆ ಪಡುವಂತಹ ಜನ ಕಡಿಮೆ ಏನಿಲ್ಲ. ಹಾಗಾಗಿ ಯೋಚನೆ ಮಾಡಿ ನೋಡಿ, ಇಷ್ಟೊಂದು ವೈಭೋಗದಿಂದ ಕೂಡಿರುವಂತಹ ನಿಮ್ಮ ರಾಜ್ಯದ ಮೇಲೆ ಇದುವರೆಗೂ ಯಾರು ದಂಡೆತ್ತಿ ಬಂದಿಲ್ವಾ? ದರೋಡೆಕೋರರು ದರೋಡೆ ಮಾಡೋದಕ್ಕೆ ಬಂದಿಲ್ವಾ? ನಿಮಗೆ ಕಳ್ಳಕಾಕರ ಭಯ ಇಲ್ವಾ? ಅಲ್ಲ, ಯಾವತ್ತಿದ್ರೂ ಒಂದು ಮರದ ಮೇಲಿನ ಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿದ್ದರೆ ಎಲ್ಲರೂ ಕಣ್ಣಿಗೆ ಕಾಣಿಸ್ತಾ ಇದ್ದರೆ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅದೇ ರೀತಿ ಅತ್ಯಂತ ಅಚ್ಚುಕಟ್ಟಾಗಿ ನಿಮ್ಮ ರಾಜ್ಯ ಇದ್ದರೆ ಎಲ್ಲರ ಕಣ್ಣು ನಿಮ್ಮ ರಾಜ್ಯದ ಮೇಲೆ ಇರುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರ್ರಿ ರಾಜ. ಏಕೆಂದರೆ ಇಷ್ಟು ಮೈಮರ್ತಿ ನೀವು ಕೂತ್ಕೊಂಡ್ಬಿಟ್ರೆ ನೀವು ಅಂದ್ಕೊಂಡಂಗೆ ಎಲ್ಲ ಇರೋದಿಲ್ಲ, ಯಾರಾದರೂ ಏನಾದರೂ ಮಾಡಿಬಿಟ್ರೆ ಅಂತ ಕೆಲವು ತಲೆಗೂಳನ ಬಿಟ್ಟು ಹೊರಟೋಗ್ತಾರೆ. ಅಂದರೆ ಅನುಮಾನಾಸ್ಪದ ಕ್ವಶನ್ಗಳನ್ನ ಕೇಳಿ ಹೊರಟೋಗ್ತಾರೆ. ಅದಾದಮೇಲೆ ದೀರ್ಘವಾಗಿ ರಾಜ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅರೆ, ಅವ್ರು ಹೇಳಿದ್ದು ಕರೆಕ್ಟ್ ಅಲ್ವಾ? ಸುತ್ತಮುತ್ತ ಕ್ಷಾಮ, ಬರಗಾಲ, ಅದು ಇದು ಸಮಸ್ಯೆಗಳು, ಅಪರಾಧಗಳು, ಕೊಲೆಗಳು ಏನೇನು ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಯಾವುದೋ ಅಂತಹ ಅವಘಡಗಳು ನಡೀತಾ ಇಲ್ವಲ್ಲ. ಪ್ರಜೆಗಳೆಲ್ಲ ನನ್ನ ಮಾತು ಕೇಳ್ತಾ ಇದ್ದಾರಲ್ಲ, ಎಲ್ಲರೂ ಚೆನ್ನಾಗಿದ್ದೀವಲ್ಲ. ನಮ್ಮನ್ನು ನೋಡಿ ಅಸೂಯೆ ಪಟ್ಬಿಟ್ರೆ, ಯಾರಾದರೂ ದಂಡೆತ್ತಿ ಬಂದುಬಿಟ್ರೆ, ಯಾರಾದರೂ ಕಳ್ಳಕ್ಕಾಕರು ನುಗ್ಗಿಬಿಟ್ರೆ, ದರೋಡೆಕಾರರು ಬಂದುಬಿಟ್ರೆ, ಇಲ್ಲಪ್ಪ, ನಮ್ಮ ರಾಜ್ಯದ ರಕ್ಷಣೆಯನ್ನು ನಾವು ತುಂಬ ಚೆನ್ನಾಗಿ ಮಾಡ್ಕೋಬೇಕು, ಸಾಕಾಗ್ತಾ ಇಲ್ಲ ರಕ್ಷಣೆಗೆ ಅಂತ ಹೇಳಿ ಮತ್ತಷ್ಟು ಸೇನಾಪಡೆಯನ್ನು ನೇಮಕ ಮಾಡ್ತಾನೆ, ರಾಜ್ಯವನ್ನು ಕಾಪಾಡ್ಕೋಬೇಕು ಅಂತ. ಆ ರಾಜನಿಗೆ ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಏನು ಅಂದರೆ, ಅವನು ತುಂಬ ಚೆನ್ನಾಗಿ ಶ್ರೀಕೃಷ್ಣನ ಪರಮ ಭಕ್ತ ಆದ್ದರಿಂದ ಅವನೇ ಸ್ವತಃ ಭಗವಂತನಿಗೆ ಅಲಂಕಾರ ಮಾಡಿ ಪೂಜೆಯನ್ನು ನೆರವೇರಿಸ್ತಾ ಇರ್ತಾನೆ. ಅವರು ಈ ವಿಷಯಗಳನ್ನು ಹೇಳಿದ ನಂತರ ಏನಾಗ್ಬಿಡುತ್ತೆ, ರಾಜನಿಗೆ ಒಂಥರ ಯೋಚನೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಗಲು ರಾತ್ರಿ ನಿದ್ದೆ ಬರದಂಗೆ ಆಗ್ಬಿಡುತ್ತೆ. ಏನಪ್ಪ,
ಇವ್ರು ಹೇಳಿದ್ರಲ್ಲಿ ಸತ್ಯ ಇದೆ. ನಮ್ಮ ರಾಜ್ಯವನ್ನು ಎಲ್ಲರ ದೃಷ್ಟಿಯಿಂದ ಕಾಪಾಡ್ಕೊಳ್ಳೋದು ಹೇಗೆ? ದೃಷ್ಟಿ ಬಿದ್ದ ಹಾಗೆ ಆಗಿದೆ ಏನೋ ಒಂದು ಕೆಟ್ಟಕಾಲ ಆಗಿಬಿಟ್ರೆ, ಏನೋ ಒಂದು ಕೆಟ್ಟ ಪರಿಸ್ಥಿತಿ ಬಂದುಬಿಟ್ರೆ ಏನು ಮಾಡೋದು ಅನ್ನೋ ಆತಂಕ, ಭಯ ಪ್ರತಿದಿನ ಆತನನ್ನು ಕಾಡೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು ದಿನ ಶ್ರೀಕೃಷ್ಣನ ಪೂಜೆ ಮಾಡಿ ಕೇಳ್ಕೊತಾನೆ, ಭಗವಂತ ನೀನಿದ್ದೀಯಾ ಅನ್ನೋ ಒಂದು ಬಲವಾದ ನಂಬಿಕೆ ಮೇಲೆ ನಾನು ಕೂಡ ನ್ಯಾಯ ನೀತಿ ಧರ್ಮದಲ್ಲಿ ರಾಜ್ಯಭಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದುವರೆಗೂ ಯಾವ ಪ್ರಾಬ್ಲಮ್ಮು ಆಗಿಲ್ಲ, ಬಟ್ ಮುಂದೆ ಯಾವುದೋ ಪ್ರಾಬ್ಲಮ್ ಆಗಿಬಿಡುತ್ತೆ ಅನ್ನೋ ಭಯ ಕಾಡ್ತಾ ಇದೆ. ದಯವಿಟ್ಟು ನಮಗೆ ರಕ್ಷಣೆ ಕೊಡು, ನಿನ್ನ ಶ್ರೀರಕ್ಷೆ ನಮ್ಮ ಮೇಲೆ ಸದಾ ಇರುತ್ತೆ ಅಂತ ನನಗೆ ಗೊತ್ತು. ಆದರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಕಾಯ ವಾಚ ಮನಸ್ಸ ಬೇಡ್ತಾ ಇದ್ದೀನಿ ಭಗವಂತ ಅಂತ ಹೇಳಿ ದೇವರಲ್ಲಿ ಮೊರೆ ಇಡ್ತಾನೆ. ಅಂದು ರಾತ್ರಿ ಆತನಿಗೆ ನಿದ್ದೆ ಬರದಂತಾಗ್ಬಿಡುತ್ತೆ. ಏನು ಮಾಡಿದ್ರೂ ಕೂಡ ಏನೋ ಆತಂಕ, ಭಯ. ಮತ್ತೆ ಏನು ಮಾಡ್ತಾನೆ, ಮತ್ತಷ್ಟು ಸೇನಾಪಡೆಗಳನ್ನು ರಕ್ಷಣೆಗಾಗಿ ನಿಯೋಜಿಸ್ತಾನೆ. ಕೆಲಸ ಮಾಡೋರನ್ನೆಲ್ಲ ತೊಗೊಂಡೋಗಿ ರಕ್ಷಣೆಗೆ ಅಂತ ಟ್ರೈನಿಂಗ್ ಕೊಟ್ಟು ಮಿಲಿಟ್ರಿಗೆ ಥರ ಹಾಕ್ಕೊಂಬಿಡ್ತಾನೆ. ಎಲ್ಲರೂ ಮಿಲಿಟ್ರಿಗೆ ಹೊರಟೋಗಿ ಎಲ್ಲರೂ ರಕ್ಷಣೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ದುಡಿಯೋರು ಯಾರು? ವ್ಯವಸಾಯ ಮಾಡೋರು ಯಾರು? ಕಾಮಗಾರಿಗಳನ್ನು ಮಾಡೋರು ಯಾರು? ಕೈಗಾರಿಕಾ ಪ್ರದೇಶಗಳನ್ನು ನೋಡ್ಕೊಳ್ಳೋರು ಯಾರು? ಬೇರೆ ಬೇರೆ ಒಂದು ಹಂತಗಳು ಅಂತ ಇರುತ್ತೆ, ಒಂದೇ ಉದ್ಯೋಗ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆಲ್ಲ ಜನ ಶಾರ್ಟೇಜ್ ಬಂದ್ಬಿಡ್ತಾರೆ. ಅಲ್ಲಿ ಕೆಲಸ ಮಾಡೋರ ಸಂಖ್ಯೆ ಕಡಿಮೆ ಆಗೋಗುತ್ತೆ. ಬರೀ ರಕ್ಷಣೆಗೆ ದುಡ್ಡನ್ನು ವೇಸ್ಟ್ ಮಾಡ್ತಾ ಹೋಗ್ತಾನೆ. ಅಲ್ಲಿ ಅವನ ರಾಜ್ಯ ಸ್ವಲ್ಪ ಬಡ ಸ್ಥಿತಿಗೆ ಬಂದು ತಲುಪುತ್ತೆ. ಅಂದರೆ ಅತ್ಯಂತ ಉನ್ನತ ಸ್ಥಿತಿಯಲ್ಲಿದ್ದಂತಹ ರಾಜ್ಯ ಕಡಿಮೆ ಸ್ಥಿತಿಗೆ ಬಂದ್ಬಿಡುತ್ತೆ. ಅದಾದಮೇಲೆ ನಿದ್ದೆ ಬರದ ಹಾಗೆ ಆದಾಗ ಶ್ರೀಕೃಷ್ಣನನ್ನು ಬೇಡ್ಕೊತಾನೆ ಮನಸ್ಪೂರ್ವಕವಾಗಿ. ಅವತ್ತು ಕನಸಿನಲ್ಲಿ ಭಗವಂತ ಶ್ರೀಕೃಷ್ಣ ಬಂದು ಹೇಳ್ತಾನೆ, ಏನಾಯಿತು ನಿನಗೆ ಕಂದ? ನಿನ್ನ ರಾಜ್ಯವನ್ನು ರಕ್ಷಿಸೋಕ್ಕೆ ನಾನು ಅಂತ ಇದ್ದೆ. ನಿನ್ನಲ್ಲಿ ನ್ಯಾಯ ಇತ್ತು, ಧರ್ಮ ಇತ್ತು, ನೀತಿ ಇತ್ತು, ನಿಯತ್ತಿತ್ತು. ಅದಕ್ಕಿಂತ ದೊಡ್ಡ ದೇವರುಗಳು ಯಾರೂ ಇಲ್ಲ. ಆದರೂ ಕೂಡ ನೀನು ಯಾಕೆ ಈ ರೀತಿಯ ಗೊಂದಲಕ್ಕೆ ಒಳಗಾಗ್ಬಿಟ್ಟೆ ಅಂತ. ಆಗ ರಾಜ ಕೇಳ್ತಾನೆ, ಇಲ್ಲ ದೇವರೇ, ನಿನ್ನ ಮೇಲೆ ನನಗೆ ನಂಬಿಕೆ ಇತ್ತು. ಆದರೆ ಯಾವುದೋ ಒಂದು ಹಂತದಲ್ಲಿ ನಂಬಿಕೆ ಅನ್ನೋದು ತುಸು ಕಡಿಮೆ ಆಗೋಯಿತು. ಅದಾದ ನಂತರ ನನಗೇನೋ ಒಂದು ಭಯ ಆವರಿಸ್ಬಿಡ್ತು. ಏನೇನೋ ಆಗ್ತಾ ಇದೆ, ನನ್ನನ್ನು ಯಾಕೆ ನೀನು ಕಾಪಾಡ್ತಾ ಇಲ್ಲ? ನನ್ನ ಭಕ್ತಿಯಲ್ಲಿ ಕೊರತೆ ಆಯಿತಾ ಅಂತ. ಆಗ ಭಗವಂತ ನಗ್ನಗ್ತಾ ಹೇಳ್ತಾನಂತೆ, ಅಯ್ಯೋ ಪೆದ್ದೆ, ಇಲ್ಲಿ ಯಾರ ತೊಂದರೆನೂ ಇಲ್ಲಪ್ಪ, ನಿನ್ನ ಭಕ್ತಿಲೂ ಕೂಡ ಯಾವುದೇ ಕೊರತೆ ಆಗಿಲ್ಲ. ಆದರೆ ನಿನ್ನೊಳಗಿನ ಭಯ, ಆ ಶತ್ರು ನಿನ್ನನ್ನು ಆವರಿಸ್ಬಿಟ್ಟಿದೆ. ಆ ಭಯ ಅನ್ನೋ ಶತ್ರುನೇ ನಿನ್ನ ರಾಜ್ಯವನ್ನು ತಿಂತಾ ಬರ್ತಾ ಇದೆ. ರಕ್ಷಣೆಗಾಗಿ ತುಂಬ ಖರ್ಚು ಮಾಡ್ತಾ ಇದೆಯಾ. ಮೊದಲು ಭಯವನ್ನು ಬಿಡು, ಧೈರ್ಯವನ್ನು ತೆಗೆದುಕೋ. ಯಾವಾಗ ಧೈರ್ಯವಾಗಿ ನೀನು ಎದುರಿಸ್ತೀಯ, ನೀನು ನ್ಯಾಯವಾಗಿದ್ದೀಯಾ, ಧರ್ಮವಾಗಿದ್ದೀಯಾ, ಮತ್ತು ಭಯ ಯಾಕೆ? ಯಾರೋ ಹೇಳಿದ ಮಾತಿಗೆ ನೀನು ಕಿವಿ ಕೊಟ್ಟು ಯಾಕೆ ಈ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇದೆಯಾ ಅಂತ. ಆಗ ಆತನಿಗೆ ಮನವರಿಕೆ ಆಗುತ್ತೆ, ನನ್ನ ಭಯ ನನ್ನನ್ನು ಎಲ್ಲಿ ಕರ್ಕೊಂಡೋಯ್ತು ಅಂತ. ತದಾದ ನಂತರ ಆತ ಅರ್ಥಕೋತಾನೆ, ಮತ್ತೆ ರಾಜ್ಯಭಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲವೂ ಸುಭೀಕ್ಷೆಯಾಗಿ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ನಾವು ಈ ಕಥೆಯಿಂದ ಅರ್ಥ ಮಾಡ್ಕೋಬೇಕು, ಕೆಲವೊಂದು ಸಾರಿ ಕೆಲವೊಂದು ವ್ಯಕ್ತಿಗಳ ಹೇಳಿಕೆ ಮಾತುಗಳನ್ನು ಕೇಳಿಕೊಂಡು ನಾವು ಸರಿದಾರಿಯಲ್ಲೇ ನಡೀತಾ ಇರ್ತೀವಿ. ನಮ್ಮಲ್ಲಿ ನ್ಯಾಯ, ನೀತಿ, ಧರ್ಮ, ಧೈರ್ಯ ಎಲ್ಲವೂ ಇರುತ್ತೆ. ಭಗವಂತ ಕೂಡ ನಮ್ಮ ಜೊತೆ ಇರ್ತಾನೆ. ಅದೆಲ್ಲವನ್ನ ಅನುಮಾನಾಸ್ಪದವಾಗಿ ನಾವು ನೋಡೋದಕ್ಕೆ ಹೋಗ್ಬಿಡ್ತೀವಿ. ಯಾರೋ ಏನೋ ಹೇಳಿದ್ರು ಅಂತ ಕೇಳಿಕೊಂಡು ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಹೊರಟುಬಿಡ್ತೀವಿ. ಈ ಬದಲಾವಣೆ ನಮ್ಮನ್ನು ದುಸ್ಥಿತಿಗೆ ತಳ್ಳಿಬಿಡುತ್ತೆ. ಹಾಗಾಗಿ ಅನಿವಾರ್ಯತೆ ಇದ್ದರೆ ಮಾತ್ರ ಬದಲಾವಣೆ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಯಾರೋ ಏನೋ ಹೇಳಿದ್ರು, ನೀವು ಸರಿ ಇಲ್ಲ, ಹಾಗಿಲ್ಲ, ಹೀಗಿಲ್ಲ ಅಂತ ಅವರಿಗೋಸ್ಕರ ನಮ್ಮ ನಡೆನುಡಿಗಳನ್ನು ಬದಲಾವಣೆ ಮಾಡಿಕೊಂಡು ನಮ್ಮ ಗುರಿಯನ್ನು ತಲುಪೋದು ಬಿಟ್ಟು ಬೇರೆ ಆತಂಕದ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ನಾವು ಹಾಳಾಗಿ ನಮ್ಮ ಸುತ್ತಮುತ್ತಲಿನವರೆಲ್ಲರನ್ನ ಹಾಳು ಮಾಡೋದು ಬೇಡ. ಹೌದು ಅಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.